Infinity Academy. This is Sandeep. We are starting a 10 minutes polity series. It will cover polity all topics and it will help to the UPSC, KPSC and PSI students. Explanation are in English as well as Kannada. Okay, without wasting much time, we will start the classes. Hi friends. ನಾವೀಗ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1909 ಬಗ್ಗೆ ನೋಡೋಣ. ಇಟ್ಸ್ ಆಲ್ಸೋ ನೋನ್ ಆಸ್ ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಓಕೆ, ಅಂಡ್ ಆಲ್ರೆಡಿ ನಾವು ಕೆಲವೊಂದು ಆಕ್ಟ್ ಬಗ್ಗೆ ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದೀವಿ ಆಲ್ಮೋಸ್ಟ್, ಅಥವಾ ನಾನು ಏನ್ ಹೇಳ್ತೀನಿ ಅದರಿಂದ ಆಲ್ಮೋಸ್ಟ್ 99% ಕ್ವಶನ್ಸ್ ನ ಫ್ರೇಮ್ ಆಗುತ್ತೆ. ಸೊ ಇದನ್ನ ಬಿಟ್ಟು ಜಾಸ್ತಿ ಹೊರಗಡೆಯಿಂದ ಏನು ಕ್ವಶನ್ಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲಾ ತರದ ನೋಟ್ಸ್ ಗಳಿಂದ ಒಂದ್ ಕಡೆ ಸೆಗ್ರಿಗೇಟ್ ಮಾಡಿರೋ ನೋಟ್ಸ್ ಇದು. ಸೊ ಈ ಮಟೀರಿಯಲ್ ಇಂದ ಆಲ್ಮೋಸ್ಟ್ ಕ್ವಶನ್ಸ್ ಬರೋದು. ಸೊ ಓಕೆ, ವಿಲ್ ಸ್ಟಾರ್ಟ್. ಮಿಂಟೋ ವಾಸ್ ದ ವೈಸರಾಯ್. ಓಕೆ, ಅಂಡ್ ಮಾರ್ಲೆ ಇಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್. ಓಕೆ, ಇಲ್ಲಿ ಏನಿದೆ ನೋಡಿ, ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಓಕೆ, ಏನಿದು ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಲ್ಲಿ ಈಸ್ ದ ಸೆಕ್ರೆಟರಿ ಅಂಡ್ ಮಿಂಟೋ ಇಸ್ ದ ವೈಸರಾಯ್. ಓಕೆ, ಫಸ್ಟ್ ಈಸ್ ಕಮ್ಸ್ ಸ್ಟೇಟ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ನೇಮು ಫಸ್ಟ್ ಬರುತ್ತೆ, ಆಮೇಲೆ ವೈಸ್ರಾಯ್ ನೇಮ್ ಬರುತ್ತೆ. ಓಕೆ, ಬಿಕಾಸ್ ಈ ವೈಸ್ರಾಯ್ ಮೇಲ್ಗಡೆ ಯಾರು ಇರ್ತಾರೆ, ಸ್ಟೇಟ್ ಸೆಕ್ರೆಟರಿ ಇರ್ತಾನೆ, ಸೆಕ್ರೆಟರಿ ಆಫ್ ಸ್ಟೇಟ್ ಇರ್ತಾನೆ. ಓಕೆ, ದಿಸ್ ಆಕ್ಟ್ ಇನ್ಕ್ರೀಸ್ ದ ಸೈಜ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ಕ್ಲೂಡಿಂಗ್ ಎಲೆಕ್ಟೆಡ್ ನಾನ್ ಅಫಿಷಿಯಲ್ ಮೆಂಬರ್ಸ್. ಓಕೆ, ಎಲೆಕ್ಟೆಡ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಇದನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಎಷ್ಟರಿಂದ ಎಷ್ಟಿಗೆ ಮಾಡ್ತಾರೆ? ಓಕೆ, ಇನಿಷಿಯಲಿ 16 ಮೆಂಬರ್ಸ್ ಇರ್ತಾರೆ. ಸೊ ಈಗ ಎಷ್ಟು ಮಾಡ್ತಾರೆ? ಟೋಟಲ್ 60 ಮೆಂಬರ್ಸ್ ಆಗ್ತಾರೆ. ಈ ಆಕ್ಟ್ ಅಲ್ಲಿ ಏನ್ ಮಾಡ್ತಾರೆ? 60 ಮೆಂಬರ್ಸ್ ಎಲೆಕ್ಟೆಡ್ ಅಂಡ್ ನಾನ್ ಅಫಿಷಿಯಲ್ ಮೆಂಬರ್ಸ್. ಓಕೆ, an element of election was introduced at the central legislative council, but the official majority was maintained. Okay, ಎಲೆಕ್ಷನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಬಟ್ ನಾಮಿನೇಟ್ ಮಾಡಿರೋ ಮೆಂಬರ್ಸ್ ಎಲೆಕ್ಷನ್ ಮಾಡೋದಕ್ಕಿಂತ ಜಾಸ್ತಿ ಇರ್ತಾರೆ. The member of legislative council were allowed to ask supplementary questions. ಓಕೆ, ಇಲ್ಲಿ ಏನಿರುತ್ತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಸಪ್ಲಿಮೆಂಟರಿ ಕ್ವಶನ್ಸ್ ಕೇಳಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಏನ್ ಎವಲ್ಯೂಷನ್ ಆಗುತ್ತೆ ಅಂದ್ರೆ ರಿಲೇಟೆಡ್ ಟು ಬಜೆಟ್. ಓಕೆ, ವಿಲ್ ಸಿ. The members were allowed to move the resolution on budget or any matter of public interest except armed forces, foreign affairs and Indian states. ಓಕೆ, ಈ ಮೂರು ವಿಷಯಗಳನ್ನ ಬಿಟ್ಟು ಬೇರೆ ಎದ್ರ ಮೇಲಾದ್ರೂ ರೆಸಲ್ಯೂಷನ್ ಅನ್ನ ಪಾಸ್ ಮಾಡಬಹುದು ಮತ್ತೆ ಕ್ವಶನ್ ಅನ್ನ ಕೇಳಬಹುದು ಅಂತ ಈ ಆಕ್ಟ್ ಅಲ್ಲಿ ತಗೊಂಡ್ಬರ್ತಾರೆ. ಓಕೆ, ಈಗ ಏನಿರುತ್ತೋ ಅವಾಗ ಜಸ್ಟ್ ಬಜೆಟ್ ಅಲ್ಲಿ ನಾವು ಬಜೆಟ್ ಗೆ ಕ್ವಶನ್ ನ ಕೇಳಬಹುದಿತ್ತು, ಬಟ್ ಯಾವುದೇ ತರ ರೆಸಲ್ಯೂಷನ್ ಮೂವ್ ಮಾಡಕ ಅವಕಾಶ ಇರಲಿಲ್ಲ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್, the act provided the association of Indians with the executive council of viceroy and the governor. Okay, it's the very important thing. ಇದೇನ್ ಮಾಡುತ್ತೆ ಆಕ್ಟ್ ಇನ್ ನಮ್ಮ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಇರುತ್ತಲ್ಲ, ಸೊ ವೈಸ್ರಾಯ್ ಪ್ಲಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರುತ್ತಲ್ಲ ಅದರಲ್ಲಿ ಓಕೆ ಇಂಡಿಯನ್ಸ್ ಗೆ ಜಾಯಿನ್ ಮಾಡ್ಲಿಕ್ಕೆ ಈ ಆಕ್ಟ್ ಮಾಡುತ್ತೆ, ಅವಕಾಶ ಮಾಡಿಕೊಡುತ್ತೆ, ಪ್ರೊವೈಡ್ ಮಾಡುತ್ತೆ. ಓಕೆ, the first Indians to join the Viceroy Executive Council ಯಾರು? ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಓಕೆ, ಏನಾಗುತ್ತಾರೆ ಇವರು ಲಾ ಮೆಂಬರ್ ಆಗಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಗೆ ಆಯ್ಕೆ ಆಗ್ತಾರೆ. ಓಕೆ, he is the first Indian to join Viceroy Executive Council. ಓಕೆ, this is a very important. ತುಂಬಾ ಸರಿ ಕ್ವಶನ್ಸ್ ನ ಕೇಳಿದ್ದಾರೆ. ಓಕೆ, 1909 Act introduce a system of communal representation accepting the concept of separate electorate. ಓಕೆ, ಇಲ್ಲಿ ಏನಾಗುತ್ತೆ, ಮುಸ್ಲಿಮ್ಸ್ಗೆ ಸಪರೇಟ್ ಎಲೆಕ್ಟೋರೇಟ್ ಅನ್ನ ಕೊಡಲಾಗುತ್ತೆ. ಇದರಿಂದ ಏನಾಗುತ್ತೆ, ದ ಸೀಡ್ ಆಫ್ ಕಮ್ಯುನಲಿಸಮ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಅಂಡರ್ ದ ಸಪರೇಟ್ ಎಲೆಕ್ಟೋರೇಟ್ ಮುಸ್ಲಿಂ ಮೆಂಬರ್ ವೇರ್ ಟು ಬಿ ಎಲೆಕ್ಟ್ ಓನ್ಲಿ ಬೈ ಅ ಮುಸ್ಲಿಂ ಮೆಂಬರ್. ಸಪರೇಟ್ ಎಲೆಕ್ಟೋರೇಟ್ ಅಂದ್ರೆ ಏನು, ದ ಓನ್ಲಿ ಮುಸ್ಲಿಂ ಮೆಂಬರ್ಸ್ ಕ್ಯಾನ್ ವೋಟ್ ಫಾರ್ ದ ಮುಸ್ಲಿಂ ಮೆಂಬರ್. ಓಕೆ, ಈಗ ಒಂದು ಪ್ರದೇಶದಲ್ಲಿ ಎಷ್ಟು ಜನ ಮುಸ್ಲಿಂ ಇರುತ್ತಾರಲ್ಲ ಆ ಪ್ರದೇಶದಿಂದ ಒಬ್ಬ ಮುಸ್ಲಿಂನ ಅವರು ಆಯ್ಕೆ ಮಾಡಿ ಕಳಿಸ್ತಾರೆ ತಮ್ಮ ಕಮ್ಯುನಿಟಿಯಿಂದ. ಸೊ ದಟ್ ಈಸ್ ಕಾಲ್ಡ್ ದ separate electorate for the community.
Minto was regarded as the father of communal electorate. Okay, this is the important. Okay, see, the Minto-Morley reforms did not claim at establishing a parliamentary system of government. Okay, the Minto-Morley reforms did not aim ಅಂದ್ರೆ ಏನು ನಮ್ಮಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಏನ್ ಪ್ರೆಸರ್ ಇರುತ್ತಲ್ಲ ಅದ್ರ ಬಗ್ಗೆ ಇವರು ತಲೆನೇ ಕೆಡಿಸೋಳಲ್ಲ. ಓಕೆ, ನಾಟ್ ಅದ್ರ ಬಗ್ಗೆ ಇವರು ಆಸಕ್ತಿ ಸಹ ವಹಿಸಲ್ಲ, ನಾಟ್ ಏಮಿಂಗ್ ಆಲ್ಸೋ. ಸೊ this is the very drawback of this act. The final decision of all matters were retained in the hands of the irresponsible executive. Okay, ಎಲ್ಲ ಫೈನಲ್ ರೆಸ್ಪಾನ್ಸಿಬಿಲಿಟಿ ಯಾರ ಹತ್ರ ಇರುತ್ತೆ? ವೈಸರಾಯ್ ಪ್ಲಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಹತ್ರ ಇರುತ್ತೆ. Okay, we will continue with the Government of India Act 1919. Okay, it is a very important act. ಇದ್ರ ಮೇಲೆ ತುಂಬಾ ಸಾರಿ ಕ್ವಶನ್ಸ್ ಬಂದಿದೆ. ಓಕೆ, ದಿಸ್ ಆಕ್ಟ್ ಇಸ್ ಆಲ್ಸೋ ಕಾಲ್ಡ್ ಅ ಮೊಂಟೆಗೊ ಚೇಮ್ಸ್ಬರ್ಗ್ ರಿಫಾರ್ಮ್ಸ್. ಓಕೆ, ಸೊ ಅಲ್ಲಿ 1909 ನಲ್ಲಿ ಯಾವ ತರ ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಇತ್ತಲ್ಲ, ಓಕೆ, ಇಲ್ಲಿ ಏನಂತಾರೆ ಮೊಂಟೆಗೊ ಚೇಮ್ಸ್ಬರ್ಗ್ ರಿಫಾರ್ಮ್. ಮೊಂಟೆಗೊ ಫಸ್ಟ್ ನೇಮ್ ಈಸ್ Secretary of State and second name is Viceroy. Who is the Viceroy? James Byrd. James Byrd is the Viceroy. Montagu was the Secretary of State. Okay. The Government of India Act 1919 introduced a diarchy or dual government. Okay, it's a very important point. Diarchy or a dual government. Okay, ಏನ್ ಮಾಡ್ತತಿ ಇಲ್ಲಿ 1919 ಆಕ್ಟ್ ಏನ್ ಮಾಡ್ತತಿ ಡಯಾರ್ಕಿ ಮತ್ತೆ ಅಥವಾ ಡ್ಯುಯಲ್ ಗೌರ್ಮೆಂಟ್ ನ ಇಂಟ್ರೊಡ್ಯೂಸ್ ಮಾಡುತ್ತೆ. ವಾಟ್ ಈಸ್ ಡಯಾರ್ಕಿ ಅಂದ್ರೆ ಏನು ಅಥವಾ ಡ್ಯುಯಲ್ ಗೌರ್ಮೆಂಟ್ ಅಂದ್ರೆ ಏನು? ಓಕೆ, ಇಲ್ಲಿ 2 ಸಬ್ಜೆಕ್ಟ್ಸ್ ಬರುತ್ತೆ, ರಿಸರ್ವ್ಡ್ ಸಬ್ಜೆಕ್ಟ್ಸ್ ಮತ್ತೆ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಅಂತ ಬರುತ್ತೆ. ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಅಂದ್ರೆ ಏನು? ದೀಸ್ ಸಬ್ಜೆಕ್ಟ್ಸ್ ಆರ್ ಗಿವನ್ ಟು ದಿ ಪ್ರೊವಿನ್ಷಿಯಲ್ ವಿತ್ ದ ಏಡ್ ಆಫ್ ದ ಮಿನಿಸ್ಟರ್ಸ್. ದೇ ಕ್ಯಾನ್ amend or make the regulations, okay, on these subjects only, and ministers are responsible to the what? Provinces. Okay, but in the case of reserved subjects, governor is not responsible to the provincial. Okay, very clear. The diarchy was introduced at the provincial, not at the central. Very important. Okay, this is the very important. Diarchy ಏನಾಗುತ್ತೆ ಸೆಂಟ್ರಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲ್ಲ. ಓಕೆ, ಓನ್ಲಿ ಅಟ್ ದ provincial level. Okay, this is the very important. Central level ಅಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡ್ತಾರೆ? bicameral legislations, that is upper house and lower house. ಓಕೆ, ಈಗ ಪ್ರೆಸೆಂಟ್ ಇದೆಯಲ್ಲ ರಾಜ್ಯಸಭಾ ಲೋಕಸಭಾ, ಅದನ್ನ ಯಾವಾಗ ಇಂಟ್ರೊಡ್ಯೂಸ್ ಆಗುತ್ತೆ? 1919 ಆಕ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಡ್ಯುಯಲ್ ಗೌರ್ಮೆಂಟ್ ಆರ್ ಡಯಾರ್ಕಿ ಅಂದ್ರೆ ಏನು? ಇಟ್ಸ್ ಓನ್ಲಿ ಅಬೌಟ್ ರಿಸರ್ವ್ ಸಬ್ಜೆಕ್ಟ್ ಅಂಡ್ ಟ್ರಾನ್ಸ್ಫರ್ ಸಬ್ಜೆಕ್ಟ್. ರಿಸರ್ವ್ ಸಬ್ಜೆಕ್ಟ್ ಟು ಟ್ರಾನ್ಸ್ಫರ್ ಸಬ್ಜೆಕ್ಟ್ ಯಾವಾಗ ಇಂಟ್ರೊಡ್ಯೂಸ್ ಆಗುತ್ತೆ? ಇನ್ ದ ಆಕ್ಟ್ ಆಫ್ 1919. ಸೊ ಆನ್ ದಟ್ ಟೈಮ್ ಓನ್ಲಿ ದ ಡಯಾರ್ಕಿ ಇಂಟ್ರೊಡ್ಯೂಸ್. ಡಯಾರ್ಕಿ ಅಂದ್ರೆ ಏನು? ರಿಸರ್ವ್ಡ್ ಮತ್ತೆ ಟ್ರಾನ್ಸ್ಫರ್ ಸಬ್ಜೆಕ್ಟ್ ಅಂತ. ಅಷ್ಟೇ, ನಿಮ್ಗೆ ಅಷ್ಟು ಕ್ಲಿಯರಿಟಿ ಇದ್ರೆ ಮುಗಿದೋಯ್ತು, ನಥಿಂಗ್ ಎಲ್ಸ್. ಓಕೆ, 1919 ಅಲ್ಲಿ ರಿಸರ್ವ್ಡ್ ಮತ್ತೆ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ಸ್ ಇಂಟ್ರೊಡ್ಯೂಸ್ ಆಗುತ್ತೆ. ದಟ್ಸ್ ಮೀನ್ಸ್ ಡಯಾರ್ಕಿ ಎಲ್ಲಿ? ಪ್ರೊವಿನ್ಷಿಯಲ್ ಅಲ್ಲಿ ಓನ್ಲಿ, ಸೆಂಟ್ರಲ್ ಆಗಲ್ಲ. ಬಿಕಾಸ್ ಸೆಂಟ್ರಲ್ ಅಲ್ಲಿ ಯಾವುದೇ ತರ ರಿಸರ್ವ್ಡ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಇರಂಗಿಲ್ಲ. ಅಲ್ಲಿ ಏನ್ ಮಾಡ್ತಾರೆ? ಬೈಕ್ಯಾಮರಲ್ ಲೆಜಿಸ್ಲೇಷನ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬೈಕ್ಯಾಮರಲ್ ಲೆಜಿಸ್ಲೇಷನ್ ಅಂದ್ರೆ ಏನು? ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ವಿಲ್ ಗೋ. And very important thing in this is that women got right to vote. Okay, very important thing is women got right to vote. Yavaga? In the act of 1919, Government of India Act 1919 ಅಲ್ಲಿ women got right to vote. ಇಲ್ಲಿವರೆಗೂ women do not have the right to vote. ಈಗ ಕ್ವಶನ್ ಕೇಳ್ತಾರೆ, which act women got right to vote ಅಂದ್ರೆ in the act of 1919. Okay, this act demarcated the central and provincial subjects. ಓಕೆ, ಇಲ್ಲಿ ಏನ್ ಮಾಡ್ತತಿ ದಿಸ್ ಆಕ್ಟ್? ಯಾವುದು? ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ಸ್ ಮತ್ತು ಸೆಂಟ್ರಲ್ ಸಬ್ಜೆಕ್ಟ್ಸ್ ಅಂತ ಡಿಮಾರ್ಕ್ ಮಾಡುತ್ತೆ. ಓಕೆ, ಈಗ ಪ್ರೆಸೆಂಟ್ ಲಿಸ್ಟ್ ಇದೆಯಲ್ಲ, ಯಾವುದು? ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು
ಅಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಏನಿದೆಯಲ್ಲ, ಸೊ ಇದ್ರದ್ದು ಇಂಟ್ರೊಡಕ್ಷನ್ ಅಥವಾ ಇದ್ರದ್ದು ಪೌಂಡ್ ಎಲ್ಲಿ ಆಗುತ್ತೆ ಅಂದ್ರೆ ಇನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1999 ಆಗುತ್ತೆ. ಇಲ್ಲಿ ಸೆಂಟ್ರಲ್ ಸಬ್ಜೆಕ್ಟ್ ಮತ್ತು ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ ಅಂತ ಬರ್ತದೆ. ದಿಸ್ ಈಸ್ ಫರ್ದರ್ ಇನ್ನು ಡೆವಲಪ್ಮೆಂಟ್ ಮಾಡಿ ಏನ್ ಮಾಡ್ತಾರೆ, ಕಾಂಕರ್ ಲಿಸ್ಟ್ ಅಂತ ಪ್ರಿಪೇರ್ ಮಾಡಿ ಇನ್ ದ ಆಕ್ಟ್ ಆಫ್ ಯಾವುದು 1935 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ 3 ಲಿಸ್ಟ್ಸ್. ಯಾವ್ದಾದ್ರು ಸೆಂಟ್ರಲ್ ಲಿಸ್ಟ್, ಪ್ರೊವಿನ್ಷಿಯಲ್ ಲಿಸ್ಟ್ ಮತ್ತೆ ಕನ್ಕರೆಂಟ್ ಲಿಸ್ಟ್ ಅಂತ 3 ಲಿಸ್ಟ್ ನ ಮಾಡ್ತಾರೆ ಇನ್ ದ ಆಕ್ಟ್ ಆಫ್ 1935. The provincial subject were further divided into transfer subject and reserve subject. Already told you, provincial subjects ಏನಿರುತ್ತಲ್ಲ ಅವತ್ತನ್ನ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಸಬ್ಜೆಕ್ಟ್ಸ್ ಮತ್ತೆ ರಿಸರ್ವ್ ಸಬ್ಜೆಕ್ಟ್ಸ್ ಅಂತ ಮಾಡ್ತಾರೆ. ಟ್ರಾನ್ಸ್ಫರ್ ಸಬ್ಜೆಕ್ಟ್ ಅಂದ್ರೆ ಏನ್ ಹೇಳಿ, ಆಲ್ರೆಡಿ ಐ ಟೋಲ್ಡ್ ಯು. ಟ್ರಾನ್ಸ್ಫರ್ ಸಬ್ಜೆಕ್ಟ್ ಅಂದ್ರೆ ಏನು, ದೇ ಆರ್ ಗಿವನ್ ಟು ದಿ ಪ್ರೊವಿನ್ಷಿಯಲ್. ದೇ ಆರ್ ದ ರೂಲ್ಸ್ ಅಥವಾ ದ ಅಮೆಂಡ್ಮೆಂಟ್ ಅಥವಾ ಲಾನ ಮಾಡಬೇಕಂದ್ರೆ ವಿತ್ ದ ಏಡ್ಸ್ ಆಫ್ ಮಿನಿಸ್ಟರ್ಸ್ ಇನ್ ದ ಪ್ರೊವಿನ್ಷಿಯಲ್ ದೇ ಕ್ಯಾನ್ ಡೂ. ಓಕೆ, ಬಟ್ ರಿಸರ್ವ್ ಸಬ್ಜೆಕ್ಟ್ ಅಂದ್ರೆ ಏನು, ಓನ್ಲಿ ದ ಗವರ್ನರ್ ಕ್ಯಾನ್ ಡೂ ದ ರೂಲ್ಸ್, ಆಕ್ಟ್ಸ್ ಅಂಡ್ ಅಮೆಂಡ್ಮೆಂಟ್ಸ್. ಓಕೆ, ಇನ್ ದ ಟ್ರಾನ್ಸ್ಫರ್ ಸಬ್ಜೆಕ್ಟ್ಸ್ ಅಲ್ಲಿ ಏನೇ ಆದ್ರೂ ಆ ಮಿನಿಸ್ಟರ್ಸ್ ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿರ್ತಾರಲ್ಲ, ದೇ ಆರ್ ರೆಸ್ಪಾನ್ಸಿಬಲ್ ಟು ದಿ ಪ್ರೊವಿನ್ಷಿಯಲ್. ಬಟ್ ಇನ್ ದ ರಿಸರ್ವ್ಡ್ ಸಬ್ಜೆಕ್ಟ್ ಅಲ್ಲಿ ಯಾವುದೇ ತರ ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ರೆ ಗವರ್ನರ್ ಇಸ್ ನಾಟ್ ರೆಸ್ಪಾನ್ಸಿಬಲ್ ಟು ದಿ ಪ್ರೊವಿನ್ಷಿಯಲ್. ಮೋಸ್ಟ್ ರಿಸರ್ವ್ ಸಬ್ಜೆಕ್ಟ್ಸ್ ಅಂದ್ರೆ ಯಾವ ತರ ಇರ್ತದೆ ಅಂದ್ರೆ ಮಿಲಿಟರಿ ರಿಲೇಟೆಡ್, ಆಮೇಲೆ ಎಕ್ಸ್ಟರ್ನಲ್ ಅಫೇರ್ಸ್ ರಿಲೇಟೆಡ್, ಆಮೇಲೆ ಫಾರಿನ್ ಅಫೇರ್ಸ್ ರಿಲೇಟೆಡ್ ಏನಿರುತ್ತೆ ರಿಸರ್ವ್ ಸಬ್ಜೆಕ್ಟ್ ಅಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ದ ಟ್ರಾನ್ಸ್ಫರ್ ಸಬ್ಜೆಕ್ಟ್ ಆರ್ ದೋಸ್ ಸಬ್ಜೆಕ್ಟ್ಸ್ ದಟ್ ಆರ್ administered by the governor with the aid of ministers and responsible to the legislative council, in which the proportion of elected member was raised to 70%. Okay, ಈಗ ಏನಿರುತ್ತಲ್ಲ, ಈಗ 70% ಏನ್ ಎಲೆಕ್ಟೆಡ್ ರಿಪ್ರೆಸೆಂಟೆಡ್ ಮೆಂಬರ್ಸ್ ಇರ್ತಾರಲ್ಲ, ಅವರು ರೆಸೊಲ್ಯೂಷನ್ ಥ್ರೂ ಪಾಸ್ ಮಾಡಬೇಕು. 70% ಪಾಸ್ ಆದ್ರೆ ದಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅಮೆಂಡ್ಮೆಂಟ್ ಜಾರಿ ಆಗುತ್ತೆ. ಓಕೆ, hence the foundation of responsible government was introduced in the narrow sphere in the form of transfer subject. Okay, responsible government andre enu, the minister are responsible to the provincial, that's the responsible. The reserved subjects on the other hand were administered by the governor. Okay, reserved subject yaar hatra irutte, governor, his executive council without any responsibility to the legislature. Okay, without nodili, without any responsibility. Okay, they are not responsible irudilla. Governor and his executive council is not responsible to the legislature. The source of revenue was divided into 2 categories. Okay, how many categories? 2 categories. That are provincial could run the administrations with the aid of revenue raised by the provincial by themselves. Okay, provincial ಅವ್ರು ಏನು ರೆವಿನ್ಯೂನ ಕಲೆಕ್ಟ್ ಮಾಡ್ತಿರ್ತಾರಲ್ಲ, ಆ ರೆವಿನ್ಯೂ ಇಂದಲೇ ಅವ್ರು ಏನ್ ಮಾಡ್ಬೇಕು, they can rule the provincial. ಪ್ರೊವಿನ್ಷಿಯಲ್ ಬಜೆಟ್ ವಾಸ್ ಸಪರೇಟೆಡ್ ಫ್ರಮ್ ದ ಸೆಂಟ್ರಲ್ ಬಜೆಟ್. ಈಗ ಯಾವ ತರ ಸ್ಟೇಟ್ ಬಜೆಟ್ ಮತ್ತೆ ಸೆಂಟ್ರಲ್ ಬಜೆಟ್ ಇದೆಯಲ್ಲ, ಅದೇ ತರ ಸೆಂಟ್ರಲ್ ಬಜೆಟ್ ಮತ್ತೆ ಪ್ರೊವಿನ್ಷಿಯಲ್ ಬಜೆಟ್ ಅಂತ ಡಿವೈಡ್ ಮಾಡ್ತಾರೆ. The control of the Governor General over the provinces was retained by empowering the Governor to reserve the bill for the consideration of the Governor General, means ವೈಸರಾಯ್. ಓಕೆ, ಈಗ ಯಾವ ತರ ನಮ್ಮ ಸ್ಟೇಟ್ ಅಲ್ಲಿ ಗವರ್ನರ್ ಸಮ್ ಬಿಲ್ಸ್ ನ ಪ್ರೆಸಿಡೆಂಟ್ ಗೆ ರಿಸರ್ವ್ ಮಾಡಿರ್ತಾನಲ್ಲ, ಅದೇ ತರ ಇಲ್ಲೇನಿರುತ್ತೆ, ಗವರ್ನರ್ನು ಸಮ್ ಬಿಲ್ಸ್ ನ ರಿಸರ್ವ್ ಮಾಡಿರ್ತಾನೆ ಫಾರ್ ಕನ್ಸಿಡರೇಷನ್ ಆಫ್ ವೈಸರಾಯ್. Through the Act of Government of India Act 1919, bicameral. Okay, ನಾ ಹೇಳಿದೆ ಆಲ್ರೆಡಿ, bicameralism ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. bicameralism ಮೀನ್ಸ್ ಅಪ್ಪರ್ ಹೌಸ್ ಮತ್ತೆ ಲೋವರ್ ಹೌಸ್, ಅಪ್ಪರ್ ಮತ್ತೆ ಹೌಸ್ ಲೋವರ್ ಹೌಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಮತ್ತೆ ಇಲ್ಲಿ ಅಪ್ಪರ್ ಹೌಸ್ ಗೆ ಮತ್ತು ಲೋವರ್ ಹೌಸ್ ಗೆ ಯಾವ್ದಾವ್ದು ಪವರ್ ಇರುತ್ತೆ ಅಂತ ಈಗ ನೋಡೋಣ. ಓಕೆ, ಅಪ್ಪರ್ ಹೌಸ್ ವಾಸ್ ಕಾಲ್ಡ್ ದ ಕೌನ್ಸಿಲ್ ಆಫ್ ಸ್ಟೇಟ್, ಕಂಪೋಸ್ಡ್ ಆಫ್ 60 ಮೆಂಬರ್ಸ್. ಅದರಲ್ಲಿ ಏನಿರ್ತದೆ 34 ವೇರ್ ಎಲೆಕ್ಟೆಡ್. ಓಕೆ, ಎಲೆಕ್ಟೆಡ್ ಎಷ್ಟದು 34. ಎಷ್ಟು ಮೆಂಬರ್ ಇರ್ತಾರೆ ಟೋಟಲ್? 60 ಮೆಂಬರ್ಸ್. ಇಟ್ಸ್ ಅಪ್ಪರ್ ಹೌಸ್. ಏನ್ ಕಳ್ತಾರೆ? ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಇದನ್ನ ಹೇಳ್ತಾರೆ, ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಹೇಳ್ತಾರೆ.
The lower house was called a legislative assembly. ಯಾವ ತರ ಇದೆಯಲ್ಲ ಪ್ರೆಸೆಂಟ್ ಸಿಚುವೇಶನ್ ಇಸ್ ಇದು ಅಲ್ಲಿಂದ ಎಲ್ಲಿಂದ ಬಂದಂದ್ರೆ 1919 ಆಕ್ಟ್ ಇಂದ ಬಂದಿರೋದು. ಓಕೆ, ಟೋಟಲ್ ಎಷ್ಟು ಮೆಂಬರ್ಸ್ ಇರ್ತಾರೆ ಕೌನ್ಸಿಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ? 144. ಓಕೆ, ಇದರಲ್ಲಿ ಎಷ್ಟು ಎಲೆಕ್ಟೆಡ್ ಇರ್ತಾರೆ? 104 ಆರ್ ಎಲೆಕ್ಟೆಡ್. ಓಕೆ, 104 ವೇರ್ ಎಲೆಕ್ಟೆಡ್. ಇದರ ಪವರ್ಸ್ ಯಾವ ತರ ಡಿವೈಡ್ ಆಗಿರ್ತಾರೆ ಅಂದ್ರೆ the upper house and lower house were equal. Okay, they have equal power except voting to the budget. Okay, budget ಗೆ ವೋಟ್ ಮಾಡೋದು ಯಾರ ಹತ್ರ ಇರುತ್ತೆ? ಓನ್ಲಿ ಫಾರ್ ಲೋವರ್ ಹೌಸ್. ಮೀನ್ಸ್ ಈಗಿನ ಪ್ರೆಸೆಂಟ್ ಏನ್ ಸೇಮ್ ಸಿಚುವೇಶನ್ ಇದೆ ಅದೇ ತರ. ಓಕೆ, they have the only right, lower house only have the right to vote on budget. Okay, clear? Okay, the majority of members from both the houses are elected directly. Okay, ಏನಾಗುತ್ತೆ ಇಲ್ಲಿ? most of them are directly elect ಆಗ್ತಾರೆ. Okay, the act 1919 extended communal representation. Okay, very important point. communal representation initially ಯಾರಿಗಿರುತ್ತೆ? only for Muslims. ಬಟ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ. ಯಾರಿಗೆ? ಸಿಖ್ ಮತ್ತೆ ಇಂಡಿಯನ್ ಕ್ರಿಶ್ಚಿಯನ್ಸ್ ಮತ್ತು ಯುರೋಪಿಯನ್ಸ್, ಇನ್ನೊಂದು ಆಂಗ್ಲೋ ಇಂಡಿಯನ್ಸ್. ಓಕೆ, ಟೋಟಲ್ ಎಷ್ಟು? 4 ಪೀಪಲ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇನಿಷಿಯಲಿ ಇನ್ 1909 ಅಲ್ಲಿ ಓನ್ಲಿ ಮುಸ್ಲಿಮ್ಸ್ಗೆ ಅಷ್ಟೇ ಕೊಟ್ಟಿರ್ತಾರೆ, ಬಟ್ ನಾಟ್ ಫಾರ್ ಆಲ್ ಕಮ್ಯುನಿಟೀಸ್. ಇಲ್ಲಿ ಏನ್ ಮಾಡ್ತಾರೆ? ಇಟ್ಸ್ ಎಕ್ಸ್ಟೆಂಡೆಡ್ ಟು ಸಿಖ್, ಇಂಡಿಯನ್ ಕ್ರಿಶ್ಚಿಯನ್ಸ್, ಯುರೋಪಿಯನ್ಸ್ ಅಂಡ್ ಆಂಗ್ಲೋ ಇಂಡಿಯನ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, this question is asked many times. Okay, this act provided for the establishment of public service commission. Okay, ಇದೇನ್ ಮಾಡುತ್ತೆ? this act provide ಮಾಡುತ್ತೆ establishment of public service commission. public service commission ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ಟು ರಿಕ್ರೂಟಿಂಗ್ ದ ಸಿವಿಲ್ ಸರ್ವೆಂಟ್. ಓಕೆ, ಸಿವಿಲ್ ಸರ್ವೆಂಟ್ ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಕ್ಕೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆನ್ ವಿಚ್ ಆಕ್ಟ್? 1919 ಆಕ್ಟ್ ಅಲ್ಲಿ ಏನ್ ಮಾಡ್ತಾರೆ? ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೈ ಕಮಿಷನರ್ಸ್ ಫಾರ್ ಇಂಡಿಯಾ ಇನ್ ಲಂಡನ್. ಹೈ ಕಮಿಷನರ್ಸ್ ಫಾರ್ ಇಂಡಿಯಾ ಇನ್ ಲಂಡನ್. ಓಕೆ, ಐ ಆಮ್ ರಿಪೀಟಿಂಗ್, ಹೈ ಕಮಿಷನರ್ ಫಾರ್ ಇಂಡಿಯಾ ಇನ್ ಲಂಡನ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಿ? ಲಂಡನ್ ನಲ್ಲಿ. ಹೈ ಕಮಿಷನರ್ ಫಾರ್ ಇಂಡಿಯಾ ಇನ್ ಲಂಡನ್ ಅಂದ್ರೆ ಹೈ ಕಮಿಷನರ್ ಫಾರ್ ಇಂಡಿಯನ್ಸ್ಗೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಿ? ಇನ್ ಲಂಡನ್ ಅಲ್ಲಿ. ಓಕೆ, ವಾಟ್ ಈಸ್ ದಿಸ್ ಹೈ ಕಮಿಷನರ್ ಫಾರ್ ಇಂಡಿಯಾ ಅಂದ್ರೆ ಏನು? ಓಕೆ, ಸೆಕ್ರೆಟರಿ ಆಫ್ ಸ್ಟೇಟ್ ಗೆ ಸಮ್ ಏನ್ ಪವರ್ಸ್ ಇರುತ್ತಲ್ಲ ಅದರಲ್ಲಿ ಕೆಲವೊಂದು ಪವರ್ಸ್ ನ ಇವ್ರಿಗೆ ಕೊಡ್ತಾರೆ. ಹೈ ಕಮಿಷನರ್ ಫಾರ್ ಇಂಡಿಯಾಗೆ ಕೆಲವೊಂದು ಪವರ್ಸ್ ನ ಕೊಡ್ತಾರೆ. ದಟ್ಸ್ ಆಲ್, ಅಷ್ಟೇ, ಮತ್ತೇನಿಲ್ಲ. ಸೆಕ್ರೆಟರಿ ಸ್ಟೇಟ್ ಗೆ ಕೊಟ್ಟಿರೋ ಪವರ್ಸ್ ನಲ್ಲಿ ಕೆಲವೊಂದು ಪವರ್ಸ್ ನ ಇವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ದಟ್ಸ್ ಆಲ್. The Act 1919 also provide for the separation from provincial budget and from the central budget. Okay, ಈಗ ಯಾವ ತರ ಈಗ ಸ್ಟೇಟ್ ಅಲ್ಲಿ ಬಜೆಟ್ ಇದೆ ಮತ್ತೆ ಸೆಂಟ್ರಲ್ ಬಜೆಟ್ ಇದೆ, ಅದರ ತರ ಇಲ್ಲಿ ಏನಾಗುತ್ತೆ? ಪ್ರೊವಿನ್ಷಿಯಲ್ ಬಜೆಟ್ ಮತ್ತು ಸೆಂಟ್ರಲ್ ಬಜೆಟ್ ಅಂತ ಟು ಡಿಫ್ರೆಂಟ್ ಥಿಂಗ್ ಆಗಿ ಇದ್ ಮಾಡ್ತಾರೆ. ಓಕೆ, ಆಲ್ಮೋಸ್ಟ್ ಇದೇನ್ ಮಾಡುತ್ತೆ? ಸೆಲ್ಫ್ ಗವರ್ಮೆಂಟ್ ಅಥವಾ ಸ್ವರಾಜ್ ಅಂತ ನಮ್ಮಲ್ಲಿ ಏನ್ ಕಾನ್ಸೆಪ್ಟ್ ಇರುತ್ತೆ, ಹೋಮ್ ರೂಲ್ ಲೀಗ್ ಮೂಲಕ ಏನ್ ಸ್ಟಾರ್ಟ್ ಆಗಿರುತ್ತೆ ಅದರಲ್ಲಿರೋ ಯಾವುದೇ ಒಂದು ಆಸ್ಪಿರೇಷನ್ ಫುಲ್ಫಿಲ್ ಮಾಡಂಗಿಲ್ಲ. ಓಕೆ, ಇಟ್ಸ್ ನಾಟ್ ಕೇರ್ ಅಬೌಟ್ ಅವರ್ ಸೆಲ್ಫ್ ಗವರ್ಮೆಂಟ್. ಸೊ ಇದರಿಂದ ಏನಾಗುತ್ತೆ? ಇನ್ ದ ಪ್ರೆಸೆನ್ಸ್ ಆಫ್ ಮಹಾತ್ಮ ಗಾಂಧಿ ಲೀಡರ್ಶಿಪ್ ಅಜಿಟೇಷನ್ಸ್ ಈಸ್ ಇನ್ಕ್ರೀಸಿಂಗ್. ಓಕೆ, ಚಳವಳಿಗಳು ಜಾಸ್ತಿ ಆಗುತ್ತೆ. ಸೊ ಮೋಸ್ಟ್ ಯಾವ್ದಂದ್ರೆ ಖಿಲಾಫತ್ ಮೂವ್ಮೆಂಟ್, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. In the year 1927, statutory commission was appointed. Okay, under the chairmanship of Simon. Okay, ಏನಿದು? ಸ್ಟ್ಯಾಟ್ಯೂಟರಿ ಕಮಿಷನ್. ಓಕೆ, ವಿಚ್ ಯಾವ ಟೈಪ್ ಕಮಿಷನ್ ಅಂದ್ರೆ ಇದು ಸ್ಟ್ಯಾಟ್ಯೂಟರಿ ಕಮಿಷನ್. 1919 ಆಕ್ಟ್ ಏನ್ ರಿಫಾರ್ಮ್ಸ್ ಮಾಡಿದ್ರಲ್ಲ, ಫ್ಯೂಚರ್ಸ್ ತಗೊಂಬಂದಿದ್ರಲ್ಲ, ಇದು ಯಾವ ತರ ವರ್ಕ್ ಆಗ್ತಾ ಇದ್ರೆ ಅದರ ಎಫೆಕ್ಟ್ ಅನ್ನ ಅದನ್ನ ನೋಡೋಕೆ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ಮಾಡೋಕೆ ಏನ್ ಮಾಡ್ತಾರೆ? ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡುತ್ತೆ? ಅಪಾಯಿಂಟ್ ದ ಸಿಮನ್ ಕಮಿಷನ್ in the year 1927 to looking into the working of the 1919 Act. Okay, thank you.